ಏನೀ ಕಾವೇರಿ ಮೀಟ್ ಮಾಡಿಬಿಟ್ಟು ಹೋದ್ಮೇಲೆ ಒಂದು ಕಾಲ್ ಕೂಡ ಮಾಡಲಿಲ್ವಲ್ಲ? ಯಾಕೆ ಏನಾದರೂ ರಿಜೆಕ್ಟ್ ಮಾಡಿಬಿಡ್ಲಾ? ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ. ಹಲೋ, ಮೀಟ್ ಮಾಡಿಬಿಟ್ಟು ಹೋದ್ಮೇಲೆ ಒಂದು ಕಾಲ್ ಇಲ್ಲ ಏನಿಲ್ಲ, ಮರೆತುಬಿಟ್ಟೆನಮ್ಮ. ಹಾಗೆಲ್ಲ ಏನಿಲ್ಲ. ಅಲ್ಲಿಂದ ಬಂದಮೇಲೆ ನಮ್ಮ ಅಮ್ಮನೂ ಕ್ಲಾಸು, ನನ್ನ ಫ್ರೆಂಡು ಕ್ಲಾಸು, ಇಬ್ಬರು ಕ್ಲಾಸ್ ತಗೊಂಡಿದ್ರು. ನನಗೆ ಫೋನ್ ಇಟ್ಕೋತಾಳೆ ಅಂತ ನಮ್ಮಮ್ಮ, ನನ್ನ ಫ್ರೆಂಡು ಏನು ಮಾಡ್ತಿರ್ತೀಯ ನೀನು ಆನ್ಲೈನಲ್ಲಿ ಅಂತ ಅವಳು. ನಿನ್ನ ಫ್ರೆಂಡ್ ಯಾಕಷ್ಟು ತಲೆ ಕೆಡಿಸ್ಕೋತಾಳೆ? ನಿಮ್ಮಮ್ಮ ಕೇಳೋದ್ರಲ್ಲಿ ಓಕೆ, ಅಮ್ಮ ಅವರು ಕೇಳ್ತಾರೆ. ಅವಳಿಗೇನಂತೆ? ಅವಳು ಯಾಕಷ್ಟು ಹೊಟ್ಟೆ ಕಿಚ್ಚುಪಡ್ತಾಳೆ ನಿನ್ನ ವಿಷಯದಲ್ಲಿ? ಅವಳಿಗೇನು ಹೊಟ್ಟೆ ಕಿಚ್ಚಿಲ್ಲ. ನಾನು ಅವಳು ಚಿಕ್ಕದ್ರಿಂದ ಜೊತೆಲೇ ಬೆಳೆದವರಲ್ವಾ, ಅದಕ್ಕೆ ಅಷ್ಟೊಂದು ಕೇರ್ ಮಾಡ್ತಾಳೆ ಅಷ್ಟೆ. ಇಷ್ಟೇ ಆದರೆ ಸರಿ, ಆದರೆ ಇದು ಯಾಕೋ ಒಳ್ಳೆ ಲಕ್ಷಣ ಅಲ್ಲ ಅನ್ನಿಸ್ತಿದೆ. ನಾವಿಬ್ಬರು ಮದುವೆ ಮಾಡ್ಕೊಂಬಿಡೋಣ, ಸುಮ್ಮನೆ ಯಾಕೆ ನಿಧಾನ ಮಾಡೋದು? ಅಯ್ಯೋ, ಅಪ್ಪ ಅಮ್ಮನಿಗೆ ಹೇಳ್ದಂತೆ ನಾನು ಒಪ್ಪಲ್ಲಪ್ಪ. ನೀವು ಬನ್ನಿ, ನೀವು ಬಂದು ನಮ್ಮ ಅಪ್ಪ ಅಮ್ಮನ ಜೊತೆಲೆಲ್ಲ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಮಾತಾಡಿಸಿ ಆಮೇಲೆ ಮದುವೆ. ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀಯಾ? ನಿನ್ನನ್ನು ಬಿಟ್ಟಿರ್ತೀಯಾ? ಹೇಳು. ನಮ್ಮನೇಲಂತೂ ಒಪ್ಪೋದೇ ಇಲ್ಲ. ಲವ್ ಮ್ಯಾರೇಜ್ ಅಂದರೆ ಅವ್ರಿಗೆ ಇಷ್ಟನೇ ಇಲ್ಲ. ಅವರು ಪಕ್ಕ ಹಳ್ಳಿಯವರು, ಅವರು ಸಂಪ್ರದಾಯ ಬಿಟ್ಟು ಬೇರೆ ಕಡೆ ಬರೋರೇ ಅಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಸರಿ, ನೀವು ಹೇಳ್ದಂಗೆ ಮದುವೆ ಆಗ್ಬಿಡೋಣ, ಆಮೇಲೆ ವಿಷಯ ತಿಳಿಸಿದ್ರೆ ಆಯಿತು. ಈಗ ಮುಂದೆ ಏನು ಮಾಡಬೇಕು? ನನಗೇನು ಬಿಟ್ಟಿರೋದಕ್ಕಾಗಲ್ಲ. ಹಾಗಾದರೆ ಇವತ್ತು ನೈಟೇ ಮನೆ ಬಿಟ್ಟು ಬಂದುಬಿಡು. ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಭಯ ಪಟ್ಕೊಂಡು ನೀನು ಮನೇಲೇ ಕೂತಿದ್ರೆ ನಾಳೆ ದಿನ ಇಬ್ಬರನ್ನು ದೂರ ಮಾಡಿಬಿಡ್ತಾರೆ. ಅವಾಗ ಏನು ಮಾಡ್ತೀಯಾ? ಧೈರ್ಯ ಮಾಡಿ ಇವತ್ತು ಬಂದುಬಿಡು, ನನ್ನ ಜೊತೇಲಿ ಕರ್ಕೊಂಡು ಹೋಗ್ತೀನಿ. ಮದುವೆ ಆಗ್ಬಿಡೋಣ, ಆಮೇಲೆ ಬೇಕಾದ್ರೆ ಬಂದರೆ ಆಯಿತು. ಆಮೇಲೆ ಎಲ್ಲರನ್ನೂ ಮದುವೆ ಆದಮೇಲೆ ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಏನು? ಮನೆ ಬಿಟ್ಟು ಹೋಗೋದಕ್ಕೆ, ಅಪ್ಪ ಅಮ್ಮ ತಂಗಿನ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಾ ಇದೆ. ಆದರೂ ನನ್ನ ಪ್ರೀತಿನ ನಾನು ಉಳಿಸ್ಕೊಳ್ಳೇಬೇಕು. ಎಲ್ಲರೂ ಮಲಗಿದ್ದಾರೆ, ಈಗಲೇ ಹೊರಟು ಬಿಡೋಣ. ಕಾವೇರಿ, ಅಯ್ಯೋ, ಬಂದ್ರೆ ನನಗೆ ಭಯನೇ ಆಗಿತ್ತು. ಸರಿ, ಜಾಸ್ತಿ ಟೈಮ್ ಇಲ್ಲ, ಯಾರಾದರೂ ನೋಡ್ತಾರೆ, ಬಾ ಬೇಗ ಹೋಗ್ಬಿಡೋಣ. ಏನಪ್ಪ ಇಷ್ಟು ಬೇಗ ಎದ್ಬಿಟ್ಟಿದ್ದಾಳೆ ನಮ್ಮಕ್ಕ? ಯಾವ್ದೇವ್ರ ಬುದ್ಧಿ ಕೊಡ್ತು? ಯಾವ ಮರದ ಕೆಳಗಡೆ ಹೋಗಿ ಜ್ಞಾನೋದಯ ಪಡ್ಕೊಂಬಂದ್ಲು. ಅಮ್ಮ ಅಮ್ಮ, ಏನಮ್ಮ ಯಾಕಂಗೆ ಹೋಗ್ತಾ ಇದ್ದಿ? ಇಷ್ಟು ಬೇಗ ಎದ್ದವಳೆ ನೋಡಮ್ಮ ಇವತ್ತು. ಅವತ್ತೆಲ್ಲ ಬೈದಿದ್ನಲ್ವಾ, ಅದಕ್ಕೆ ಬುದ್ಧಿ ಬಂದ್ಬಿಟ್ಟದೆ ಅವಳಿಗೆ. ಇಷ್ಟು ಬೇಗ ಎದ್ದರೆ ಏನು ಬಂತು ಪ್ರಯೋಜನ? ನಿನ್ಗೆ ಏನಾದರೂ ಸಹಾಯ ಆಗಂಗೆ ಕೆಲಸ ಮಾಡಿಕೊಟ್ರೆ ಸರಿ, ಇಲ್ಲಾಂದರೆ ಯಾವುದು ಪ್ರಯೋಜನ? ಸರಿ ಬಾ ನೋಡೋದ ಏನು ಕೆಲಸ ಮಾಡ್ತಾ ಇದ್ದಾಳು, ಇಷ್ಟೊತ್ತಿಗೆ ಎದ್ಬಿಟ್ಟವಳಲ್ಲ ಇವತ್ತು.